ಎಫೆಕ್ಟ್ಸ್ ಆಫ್ ನಂಬರ್ ಆಫ್ ರಿಪಿಟೇಷನ್ ಆಫ್ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ಲೋಡ್. ಸೊ ನಿಮಗೆ ಟ್ರಾಫಿಕ್ ಇಂಜಿನಿಯರಿಂಗ್ ಪಾಠ ಮಾಡಬೇಕಾದ್ರೆ ಒಂದು PCU ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ ಒಂದು ಟರ್ಮ್ ಕೇಳಿರ್ತೀರ. ಇದೂ ಅಷ್ಟೇ ಈಕ್ವಿವೆಲೆಂಟ್ ಲೋಡ್ ಫ್ಯಾಕ್ಟರ್ ಕೂಡ ಅದೇ ಥರ ಸಿಮಿಲರ್ ಆಗಿ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬುಲಕ್ ಕಾರ್ಟ್ಸ್ ಆಗಿರ್ಬೋದು, ಸೈಕಲ್ಸ್, ಮೋಟಾರ್ ಸೈಕಲ್, ಬಸ್ಸಸ್, ಬೇರೆ ಬೇರೆ ಮಿಕ್ಸಡ್ ಕೈಂಡ್ ಆಫ್ ವೆಹಿಕಲ್ಸು ನಿಮಗೆ ರೋಡ್ಗಳ ಮೇಲೆ ಓಡಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದನ್ನು ನೀವು ಈಕ್ವಲೈಸ್ ಮಾಡೋದಕ್ಕೆ ಅಥವಾ ಒಂದು ಕನ್ಸಾಲಿಡೇಟೆಡ್ ಒಂದು ಇಮೇಜ್ಗೋಸ್ಕರ ನೀವು PCUನ ಯೂಸ್ ಮಾಡ್ತಿದ್ವಿ. ಅದೇ ಥರ ಇಲ್ಲೇನಾಗುತ್ತೆ ಅಂದರೆ ಬೇರೆ ಬೇರೆ ಟನೇಜ್ ಅಥವಾ ಬೇರೆ ಬೇರೆ ಕೆಪಾಸಿಟಿ ಇರೋಂಥ ವೆಹಿಕಲ್ಗಳು, ಐ ಮೀನ್ ಇನ್ ದ ಸೆನ್ಸ್ ಆಫ್ ಲೋಡ್, ವೀಲ್ ಲೋಡ್ ಅಲ್ಲಿ ತುಂಬಾ ವೇರಿಯೇಷನ್ಸ್ಗಳು ಇರ್ತಾ ಹೋಗುತ್ತೆ. ನಿಮಗೆ 2 ವೀಲರ್ ವೆಯ್ಟೇ ಬೇರೆ ಇರುತ್ತೆ, ನಿಮಗೆ ಕಾರ್ ವೆಯ್ಟೇ ಬೇರೆ ಇರುತ್ತೆ, LCV ವೆಹಿಕಲ್ಗಳದ್ದು ವೆಯ್ಟೇಜೇ ಬೇರೆ, HCVದು ಬಂದು ಹೈಯರ್ ವೆಯ್ಟೇಜ್ ಅಥವಾ ಟನ್ನೇಜ್ ಇರುತ್ತೆ. ಸೊ ಅದನ್ನು ನೀವು ಈಕ್ವಲೈಸ್ ಮಾಡೋದಕ್ಕೆ ನೀವೇನು ಇದನ್ನು ಅನಾಲಿಸಿಸ್ನ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ನಾವು ಈಕ್ವಿವೆಲೆಂಟ್ ವೀಲ್ ಲೋಡ್ ಫ್ಯಾಕ್ಟರು ಜನ್ರೇಟ್ ಆಯಿತು. ಈಕ್ವಿವೆಲೆಂಟ್ ವೀಲ್ ಲೋಡ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಲೋಡು ಒಂದು 10 ಸತಿ ರಿಪೀಟ್ ಆದಾಗ ನಿಮಗೆ ಒಂದು ಸ್ಟ್ರೆಸ್ ಅಥವಾ ಒಂದು ಫೇಲ್ಯೂರ್ ಕಾಸ್ ಆಯಿತು ಅಂದರೆ ಒಂದು ಪೇಮೆಂಟು, ಇನ್ನೊಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟನ್ನೇಜ್ ಆಫ್ ಲೋಡು 100 ಸತಿ ರಿಪೀಟ್ ಆದಾಗ ಸೇಮ್ ಅಮೌಂಟ್ ಆಫ್ ಡ್ಯಾಮೇಜ್ನ ಕಾಸ್ ಮಾಡ್ತಾ ಇದೆ ಅಥವಾ ಇಟ್ ವಿಲ್ ಮೇಕ್ ದ ಪೇಮೆಂಟ್ ಟು ಫೇಲ್ ಅಂದರೆ ಅವೆರಡೂ ನಾವು ಈಕ್ವಲ್ ಅಂತ ಕನ್ಸಿಡರ್ ಮಾಡ್ಬೋದು. ಇಟ್ ಈಸ್ ನಥಿಂಗ್ ಬಟ್ P1N1 is equal to P2N2, where P represents the load and N represents the number of repetitions. So based on this, American Association for State Highway Officials ರೋಡ್ ಟೆಸ್ಟ್ಗಳನ್ನ ಮತ್ತು ಅನಾಲಿಸಿಸ್ನ ಕಂಡಕ್ಟ್ ಮಾಡಿದರು. ಸೊ ಅವರು ಕಂಡಕ್ಟ್ ಮಾಡಿದಾಗ ಈ ಒಂದು ಟೇಬಲ್ನ ಅವರು ರೆಡಿ ಮಾಡಿದರು. ಇದರಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ವೀಲ್ ಲೋಡ್ಗಳನ್ನ ಅಲ್ಲಿ ನಿಮಗೆ ಅವರು ಟ್ಯಾಬ್ಯುಲೇಟ್ ಮಾಡಿದ್ದಾರೆ. ಅದರಲ್ಲಿ ದ ಇನಿಷಿಯಲ್ ಲೋಡ್ ಎಷ್ಟಿದೆ 2268 kgನ ಸ್ಟ್ಯಾಂಡರ್ಡ್ ಲೋಡ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಇದೇನು ವೇರಿಯಸ್ ಲೋಡ್ಗಳಿದೆ, ಸೊ ಇವುಗಳದ್ದು ಇಂಪ್ಯಾಕ್ಟ್ ಫ್ಯಾಕ್ಟರ್ನ ಅವರು ಅಥವಾ ಲೋಡ್ ಫ್ಯಾಕ್ಟರ್ ಅಂತ ಒಂದು ಇದನ್ನು ರೆಡಿ ಮಾಡ್ತಾ ಹೋದ್ರು. ಇನ್ ದ ಸೆನ್ಸ್, ಈಗ ನಿಮಗೆ ಈಕ್ವಿವೆಲೆಂಟ್ ಲೋಡ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ವಾಟ್ ಟು ಸೇ 2268 kg ಇರೋಂಥ ವೀಲ್ ಲೋಡು ಪಾಸ್ ಆಗೋದು, ಇದು ನಿಮಗೆ 2 ಸಲ ಪಾಸ್ ಆಗೋದು ಅಂದರೆ ಈ ಲೋಡು ಒಂದು ಪೇಮೆಂಟ್ ಮೇಲೆ, ಅದ್ರ ಬದಲು ಈ ಲೋಡು ಒಂದೇ ಒಂದು ಸಲ ಪಾಸ್ ಆದ್ರೂ ಸೇಮ್, ಇವೆರಡೂ ಕೂಡ ಸೇಮ್ ಅಮೌಂಟ್ ಆಫ್ ಡ್ಯಾಮೇಜ್ನ ಕಾಸ್ ಮಾಡುತ್ತೆ ಅಥವಾ ಸೇಮ್ ಅಮೌಂಟ್ ಆಫ್ ಇಂಪ್ಯಾಕ್ಟ್ನ ಜನ್ರೇಟ್ ಮಾಡುತ್ತೆ ಅಂತ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ 5443 ಇರೋಂಥ ಈ ಇಷ್ಟು kg ಆಫ್ ವೀಲ್ ಲೋಡ್ ಪಾಸ್ ಆದರೆ ಅದು ಒನ್ ಟೈಮ್ ಪಾಸ್ ಆಗೋದೂ ಒಂದೇ. ನಿಮ್ಮ 2268 ದ ಫಸ್ಟ್ ಒನ್, ಈ ಲೋಡು 128 ಸಲ ಪಾಸ್ ಆಗಬೇಕು ಸೇಮ್ ಅಮೌಂಟ್ ಆಫ್ ಡಿಫಾರ್ಮೇಷನ್ ಅಥವಾ ಡ್ಯಾಮೇಜ್ ಕಾಸ್ ಆಗಬೇಕು ಅಂದರೆ. ಸೊ ಇದನ್ನು ನಾವು 4th ಪವರ್ ಲಾ ಅಂತ ಹೇಳಿ ಅವರು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋದ್ರು. ಸೊ ಈಕ್ವೇಷನ್ ಅಲ್ಲೇ ಇದೆ, ಈಕ್ವಿವೆಲೆಂಟ್ ವೀಲ್ ಲೋಡ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಗಿವನ್ ವೀಲ್ ಲೋಡ್ ಬೈ ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಟು ದಿ ಪವರ್ 4. ಸೊ ಯು ಕ್ಯಾನ್ ಇಮ್ಯಾಜಿನ್, ಸ್ಟ್ಯಾಂಡರ್ಡ್ ವೀಲ್ ಲೋಡ್ಗಿಂತ ಗಿವನ್ ವೀಲ್ ಲೋಡು ಒಂದು ಸ್ವಲ್ಪ ಜಾಸ್ತಿ ಆದರೂ ಏನಕ್ಕೆ ನಿಮಗೆ ಫೈನ್ಗಳನ್ನ ಹಾಕ್ತಾರೆ ಮತ್ತು ಏನಕ್ಕೆ ಅಷ್ಟೊಂದು ನಿಮಗೆ ಸ್ಟ್ರಿಕ್ಟ್ ಲಾಗಳನ್ನ ಫಾರ್ಮ್ ಮಾಡಿದ್ದಾರೆ ಅಂತ ಈ ನ್ಯೂಮರಿಕಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಪ್ಲಿಕೇಶನ್ ಆಫ್ ಈಕ್ವಿವೆಲೆಂಟ್ ವೀಲ್ ಲೋಡ್ ಫ್ಯಾಕ್ಟರ್ ನೀವು ಇಲ್ಲಿ ನೋಡ್ಬೋದು. ನಾವು ಸ್ಟ್ಯಾಂಡರ್ಡ್ ವೀಲ್ ಲೋಡ ಯೂಶುವಲಿ ಅಥವಾ ಆಕ್ಸಿಲ್ ಲೋಡ್ ಅವ್ರು ಏನು ಕೊಡ್ತಾರೆ ಅಂದರೆ 8170 kg, ಆರ್ ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಬಂದು 4085 kg ಅಂತ ಕೊಡ್ತಾರೆ. ಅವ್ರು ಏನೂ ಕೊಟ್ಟಿಲ್ಲ ಅಂದರೆ ನಮಗೆ ನಾವೇನು ಮಾಡ್ತೀವಿ ಅಂದರೆ 8.16 ಟನ್ಸ್ ಅಂತ ತಗೋತೀವಿ. ಸೊ ಟನ್ನೇಜಲ್ಲಿ ತಗೊಂಡ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ನೋಡೋದಾದರೆ ಒಂದು ಡ್ಯಾಮೇಜಿಂಗ್ ಎಫೆಕ್ಟ್ಗಳನ್ನ ಒಂದನ್ನು ಸ್ಟಡಿ ಮಾಡೋದಾದರೆ, ಇಫ್ P1/P is equal to 2 ಅಂತ ಅಂದ್ಕೊಳ್ಳೋಣ, ಅಂದರೆ ಸ್ಟ್ಯಾಂಡರ್ಡ್ ವೀಲ್ ಲೋಡ್ಗೂ ಮತ್ತು ಅಲ್ಲಿ ಬರ್ತಾ ಇರೋಂಥ ವೀಲ್ ಲೋಡ್ಗೂ ರೇಷಿಯೋ 2 ಅಂದರೆ ಅದು ನಿಮಗೆ ಕ್ವಾಡ್ರಪಲ್ ಟೈಮ್ಸ್ ಆಗಿ ಜಾಸ್ತಿ ಆಗಿ ನಿಮಗೆ ಇಷ್ಟು ಎಫೆಕ್ಟ್ನ ಕಾಸ್ ಮಾಡ್ತಾ ಇರುತ್ತೆ. ಸೊ ಜಸ್ಟ್ ಡಬಲ್ ಆದ್ರೇ ನಿಮಗೆ ವೆಯ್ಟು ಸ್ಟ್ಯಾಂಡರ್ಡಿಂದ 16 ಟೈಮ್ಸ್ ನಿಮಗೆ ಅದು ಇಂಪ್ಯಾಕ್ಟ್ನ ಮಾಡ್ತಾ ಹೋಗುತ್ತೆ. ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಏನು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅದಕ್ಕಿಂತ 16 ಪಟ್ಟು ಜಾಸ್ತಿ ನಿಮಗೆ ಇಂಪ್ಯಾಕ್ಟ್ನ ಕಾಸ್ ಮಾಡ್ತಾ ಹೋಗುತ್ತೆ. ಇನ್ ದ ಸೇಮ್ ಸೆನ್ಸ್, ನಿಮಗೆ ಏನಾದರೂ ನಿಮ್ಮ ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಅಷ್ಟಕ್ಕಿಂತ ಬರೀ ಅರ್ಧದಷ್ಟು ವೀಲ್ ಲೋಡ್ ಇದ್ದರೆ ನಿಮಗೆ ಈಕ್ವಿವೆಲೆಂಟ್ ಲೋಡ್ ಫ್ಯಾಕ್ಟರ್ ಬಂದು 0.0625 ಅಂದರೆ ತುಂಬಾ ಕಡಿಮೆ ಆಗುತ್ತೆ ನಿಮಗೆ. ಸೊ ಅದಕ್ಕೇ ಯಾವಾಗಲೂ ಲೋಡ್ ಮಾಡಬೇಕಾದ್ರೆ ಯಾವುದೇ ವೆಹಿಕಲ್ಗಳನ್ನಾಗಲಿ ಸ್ಟ್ಯಾಂಡರ್ಡ್ ವೀಲ್ ಲೋಡ್ಗಿಂತ ಜಾಸ್ತಿ ಲೋಡ್ ಮಾಡಬೇಡಿ ಅಂತ ಹೇಳಿದ್ರು. ಪೇಮೆಂಟ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದೊಂದೇ ಅಂತಲ್ಲ, ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ವೆಹಿಕಲ್ನ ತಗೊಂಡ್ರೆ
ನಾರ್ಮಲ್ ವೆಹಿಕಲ್ದು ನಿಮಗೆ ಟನ್ನೇಜ್ ಬಂದು ತುಂಬಾ ಕಡಿಮೆ ಇರುತ್ತೆ. ಇದೊಂದು ರೇರ್ ಆಕ್ಸೆಲ್ ಲೋಡ್ ತಗೊಂಡಿದ್ದಾರೆ, 0.5 ಟನ್ನೇಜ್. ಸೊ 8.16 ಟನ್ಸ್ ಬಂದು ನಿಮಗೆ ಸ್ಟ್ಯಾಂಡರ್ಡ್ ಲೋಡ್. ಸೊ 0.5 by 8.16 ಮಾಡಿ ನೀವು 4 ಟೈಮ್ಸ್ ಅದನ್ನ ಏನು ಪವರ್ ರೈಸ್ ಮಾಡಿದಾಗ 0.000141 ಬಂದಿದೆ, ವಿಚ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಬಲ್. ಅದಕ್ಕೆ ನಾವು ಯಾವಾಗಲೂ ಆಗಲಿ ಏನೋ ನಿಮಗೆ ಪೇಮೆಂಟ್ ಡಿಸೈನ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ವೀಲ್ ಲೋಡ್ನೇ ಕನ್ಸಿಡರ್ ಮಾಡೋದು. ಏನಕ್ಕೆ ಅಂದರೆ ಇದೇ ಕಾರಣಕ್ಕೆ. ನೀವು ಕೇಳ್ಬೋದು, ಸರ್ ನೀವು ಅಷ್ಟೊಂದಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಇದು 2 ಟೈಮ್ಸ್ ಇದೆ 3 ಟೈಮ್ಸ್ ಇದೆ ಅಂತ. ನಾವು ಸ್ಟ್ಯಾಂಡರ್ಡ್ ವೀಲ್ ಲೋಡ್ ಇದನ್ನೇನೆ ನಾವು ಜಾಸ್ತಿ ಮಾಡೋಕ್ಕೆ ಆಗಲ್ವಾ ಸರ್, ಅಥವಾ ಅದನ್ನೇ ಹೈಯರ್ ಆಗಿ ಇಟ್ಕೊಂಡು ಡಿಸೈನ್ ಮಾಡಿದಾಗ ಸೇಫ್ ಆಗುತ್ತೆ ಅಲ್ವಾ ಅಂತ. ನಾನು ಮುಂಚೆ ಕ್ಲಾಸ್ಗಳಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ, ನಾವು ಯಾವುದೇ ಸಿವಿಲ್ ಇಂಜಿನಿಯರ್ ರಿಗಾರ್ಡಿಂಗ್ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಯಾವುದೇ ಇದು ಮಾಡಿದ್ರು, ಯಾವುದೇ ಕನ್ಸ್ಟ್ರಕ್ಷನ್ಗಳನ್ನ ನಾವು ಕನ್ಸಿಡರ್ ಮಾಡಿದ್ರು, ದ ಕನ್ಸ್ಟ್ರಕ್ಷನ್ ಶುಡ್ ಬಿ ಎಕನಾಮಿಕಲ್. ಸುಮ್ಮನೆ ಏನೋ ಅಬ್ರಪ್ಟಾಗಿ ನೀವು ಅಲ್ಲಿ ದುಡ್ಡು ಬಳಸೋಕ್ಕೆ ಆಗೋದಿಲ್ಲ, ಸೊ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನೀವು ಹೈಯರ್ ಹೋಗ್ತಾ ಹೋಗ್ತಾ ನೀವು ಸ್ಟ್ಯಾಂಡರ್ಡೇ ಜಾಸ್ತಿ ಇದನ್ನು ಮಾಡ್ತಾ ಹೋದರೆ ತುಂಬಾ ಥಿಕ್ನೆಸ್ಗಳು ಏನೋ ಅಬ್ರಪ್ಟಾಗಿ ಬರ್ತಾ ಹೋಗುತ್ತೆ. ಸೊ ಅಷ್ಟು ಥಿಕ್ನೆಸ್ ರೋಡ್ನ ನಾವು ಪ್ರೊವೈಡ್ ಮಾಡೋದು ಇಟ್ಸ್ ವಾಟ್ ಇಸ್ ನಾಟ್ ಎಕನಾಮಿಕಲ್ ಅಂತ ಹೇಳ್ಬೋದು. ಸೊ ಒಂದೆರಡು ಪ್ರಾಬ್ಲಮ್ಗಳನ್ನ ಎಲ್ಲ ಎಲ್ಲ ವಾಟ್ ಇಸ್ ವೇರಿಯೇಷನ್ಗಳಲ್ಲೂ ಒಂದೆರಡು ಪ್ರಾಬ್ಲಮ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಇದು ಈಸಿ ಪ್ರಾಬ್ಲಮ್, ನಿಮಗೆ ಇದು 4 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇದೆ. ಸೊ ಡಿಟರ್ಮೈನ್ ದ ಈಕ್ವಿವೆಲೆಂಟ್ ವೀಲ್ ಲೋಡ್ ಫ್ಯಾಕ್ಟರ್ ಆಫ್ ದಿ ಫಾಲೋಯಿಂಗ್ ಆಕ್ಸಿಲ್ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ಆಕ್ಸಿಲ್ ಲೋಡ್ 8.16 ಟನ್ಸ್. ಇದು ಅವನೇ ಕೊಟ್ಟಿದ್ದಾನೆ, ಅವ್ನು ಕೊಟ್ಟಿದ್ದಾರೆ, ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಕ್ರೈಟೀರಿಯಾ ಬಂದು LCV ವಿತ್ ಎ ರೇರ್ ಆಕ್ಸಿಲ್ ಲೋಡ್ ಆಫ್ 2.0 ಟನ್ಸ್ and LCV with rare axle load of 15.5 ton. As you all know, LCV is nothing but light commercial vehicle and HCV is nothing but heavy commercial vehicle. So equivalent load factor, the simple formula ಬಂದು P1 by P to the power 4. So ಬರೀ 2 tons ಇರೋದ್ರಿಂದ 2 divided by 8.16 to the power 4 ಅಂದರೆ ನಿಮಗೆ 0.0036 ಅಷ್ಟೇ ಇಂಪ್ಯಾಕ್ಟ್ ಆಗೋದು. ಅದೇ ನಿಮಗೆ HCVನ ಬಳಸಿದಾಗ ನಿಮಗೆ 15.5 divided by 8.16 to the power 4 ಅಂದಾಗ 13.2 ಟೈಮ್ಸ್. ಅಂದರೆ ಇದು ನಿಮಗೆ ಒಂದು ಎಕ್ಸಾಂಪಲ್ ಕೂಡ ಆಯ್ತು. ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಜೊತೆಗೆ ಒಂದು 2 ಟನ್ನೇಜ್ ಇರೋ ವೆಹಿಕಲ್ಗಳು ಪಾಸ್ ಆದಾಗ 2 ಟನ್ ಏನು ರೇರ್ ಆಕ್ಸಿಲ್ದು ವೆಯ್ಟ್ ಇದ್ದಾಗ ಎಷ್ಟು ಇಂಪ್ಯಾಕ್ಟ್ 0.036 ಅಷ್ಟೇ ಇಂಪ್ಯಾಕ್ಟ್ ಅದು ನಿಮಗೆ ಪೇಮೆಂಟ್ ಮೇಲೆ ಕಾಸ್ ಮಾಡೋದು. ಅದೇ ನಿಮಗೇನು 15.5 ಅಪ್ರಾಕ್ಸಿಮೇಟ್ಲಿ ಡಬಲ್ ದಿ ಸ್ಟ್ಯಾಂಡರ್ಡ್ ವೇಟ್, ನಿಮಗೆ 13.02 ಟೈಮ್ಸ್ ನಿಮಗೆ ಇಂಪ್ಯಾಕ್ಟ್ನ ಮಾಡ್ತಾ ಹೋಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ನಿಮಗೆ RTO ಅವರಾಗಿರ್ಬೋದು, NH ಅವ್ರುಗಳಾಗಿರ್ಬೋದು ತುಂಬಾ ಸ್ಪೆಸಿಫಿಕ್ ಆಗಿ ಲೋಡಿಂಗ್ ಬಗ್ಗೆ ಅಥವಾ ನಿಮಗೆ ಲೋಡ್ನ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗೋದು. ನಿಮ್ಮ ಕಮರ್ಷಿಯಲ್ ಟಿಪ್ಪರ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು. ಸೊ ವೇರ್ ಇಸ್ 0.0036 and 13.02. ಸೊ ಈ ಇಂಪ್ಯಾಕ್ಟ್ಗಳನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕೂಡ ಇದೇ ಥರ ಸಿಮಿಲರ್ ಇದೆ. ಒಂದು ಬಂದು 1.18 ಟನ್ ಕೊಟ್ಟಿದ್ದಾನೆ, ಇನ್ನೊಂದು 16.0 ಟನ್ಸ್. ಸೊ ಇದು ಸಿಮಿಲರ್ ಅಷ್ಟೇ ಬರುತ್ತೆ. ಇದು 14.78 ಬಂದಿಲ್ಲಿ EWLF ಅಲ್ಲಿ ನಿಮಗೆ 0.234 ಬರುತ್ತೆ. ಸೊ ಈ ಪ್ರಾಬ್ಲಮ್ನ ಕೇಳಿದ್ರೆ 4 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಅಥವಾ 6 ಮಾರ್ಕ್ಸ್ಗೆ. ಸೊ ಎಫೆಕ್ಟ್ಸ್ ಆಫ್ ಮೂವಿಂಗ್ ಲೋಡ್ ಬಗ್ಗೆ ಮಾತಾಡಬೇಕು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ವೆಹಿಕಲ್ಲು ಫಾಸ್ಟಾಗಿ ಮೂವ್ ಆಗ್ತಾ ಹೋಗ್ತಾ ನಿಮಗೇನು ಸಬ್ಸ್ಟ್ಯಾನ್ಷಿಯಲ್ ವಾಟ್ ಇಸ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಸ್ಟ್ರೆಸ್ ಆನ್ ಪೇಮೆಂಟ್ ಬಟ್ ರಿಡಕ್ಷನ್ ಇನ್ ಪೇಮೆಂಟ್ ಡಿಫಾರ್ಮೇಷನ್. ಪೇಮೆಂಟ್ ಡಿಫಾರ್ಮೇಷನ್ ಕಡಿಮೆ ಡಿಫಾರ್ಮ್ ಆಗ್ತಾ ಹೋಗುತ್ತೆ, ಬಟ್ ಸ್ಟ್ರೆಸ್ ಜಾಸ್ತಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಅದೇ ನೀವು ಫಾರ್ ಎಕ್ಸಾಂಪಲ್ ಸೇಮ್ ಅಮೌಂಟ್ ಅಥವಾ ಸೇಮ್ ವೆಯ್ಟೇಜ್ ಇರೋಂಥ ಇವುಗಳನ್ನ ತಗೊಂಡ್ರೆ, ಯಾವುದೋ 2 ವೆಹಿಕಲ್ಲು ಒಂದು ಅಥವಾ ಸೇಮ್ ವೆಹಿಕಲ್ ಸ್ಟ್ಯಾಟಿಕ್ ಕಂಡೀಷನ್ಗೂ ಮೂವಿಂಗ್ ಕಂಡೀಷನ್ಗೂ ನೀವು ಕಂಪೇರ್ ಮಾಡಿದ್ರೆ ಸ್ಟ್ಯಾಟಿಕ್ ಕಂಡೀಷನಲ್ಲಿ ಇಟ್ ವಿಲ್ ವಾಟ್ ಜನರೇಟ್ ಮೋರ್ ಸ್ಟ್ರೆಸಸ್ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ ಟು ಮೂವಿಂಗ್ ಒನ್. ಬಟ್ ಏನಾಗುತ್ತೆ ಅಂದರೆ ಮೂವಿಂಗ್ ಲೋಡ್ಗಳು ಅಪ್ಪಿತಪ್ಪಿ ಏನಾದ್ರು ಪೇಮೆಂಟಲ್ಲಿ ಅಂಡ್ಯುಲೇಷನ್ ಇದ್ದರೆ ಸ್ಟ್ಯಾಟಿಕ್ ವೆಯ್ಟ್ಗಿಂತ ಮೂವಿಂಗ್ ವೆಯ್ಟ್ಗಳೇ ನಿಮಗೆ ಜಾಸ್ತಿ ಪೇಮೆಂಟ್ ಡಿಸ್ಟ್ರೆಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಥವಾ ಪೇಮೆಂಟ್ ಮೇಲೆ ಇಂಪ್ಯಾಕ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ESWL ಮೇಲೆ ಒಂದೆರಡು ಸಿಂಪಲ್ ಪ್ರಾಬ್ಲಮ್ಗಳನ್ನ ನೋಡೋಣ. ಲಾಸ್ಟ್ ಸೆಷನ್ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಗೊತ್ತಾ, 2A ಮತ್ತು A ಮತ್ತು B 2 ಪಾಯಿಂಟ್ಸ್ನ ತೊಗೊಂಡು
ಒಂದು ಲೈನ್ನ ಜನ್ರೇಟ್ ಮಾಡಿ ಆ ಥರದ ಲೆಕ್ಕ ಇದು. ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಸೊ ಕ್ಯಾಲ್ಕುಲೇಟ್ ESWL of a dual wheel assembly carrying 2044 kg each for pavement thickness of 15 cm, 20 cm and 25 cm. The center to center spacing is 27 cm and the distance between the walls of the tire is 11 cm. So distance between walls of the tire andre small d and center to center spacing is nothing but capital S. P ನಿಮಗೇನೆ ಗೊತ್ತು. ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಈ ಲೆಕ್ಕದಲ್ಲಿ ಸಿಂಪಲ್ ಇವೆರಡು ಪಾಯಿಂಟನ್ನು ನೀವು ಜನ್ರೇಟ್ ಮಾಡ್ಕೊಬೇಕು, ಎ ಮತ್ತು ಬಿ ಪಾಯಿಂಟು. ಎ ಮತ್ತು ಬಿ ಪಾಯಿಂಟ್ನ ನೀವು ಜನ್ರೇಟ್ ಮಾಡೋದು ಹೇಗೆ ಅಂದರೆ, ಅದು ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಪಿ ಮತ್ತು D/2, 2P ಮತ್ತು 2S. ಪಿ ಡೈರೆಕ್ಟಾಗಿ ಗೊತ್ತಿರೋದ್ರಿಂದ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ 4088 kg ಬಂತು. D/2 ಬಂದು ಡಿ ನಾವು 11 cm ಅಂತ ಕೊಟ್ಟಿದ್ದೇನೆ. ಸೊ D/2 ಬಂದು 5.5 cm ಆಯಿತು. 2 times S 27 into 54 cm. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯೂಶ್ವಲಿ ನಾವು ಈ ಕಾಲಮ್ನ ಏನು ಜನ್ರೇಟ್ ಮಾಡ್ತೀವಿ ಅಥವಾ ಗ್ರಾಫ್ನ ಸೆಂಟಿಮೀಟರ್ಸ್ ಮತ್ತು ಕಿಲೋ ನ್ಯೂಟನ್ಸಲ್ಲಿ ನಾವು ಜನ್ರೇಟ್ ಮಾಡ್ತೀವಿ. ಕೆಲವು ಟೈಮು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಏನೋ MML ಕೊಟ್ಟಿರ್ತಾನೆ. ಕನ್ಫ್ಯೂಸ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೋಸ್ಕರ MML ಕೊಟ್ಟಿರ್ತಾನೆ, ಮತ್ತು ESWL ಏನೋ kg ಕೊಟ್ಟಿರ್ತಾನೆ, ಕೆಲವು ಟೈಮು ಡೈರೆಕ್ಟಾಗಿ ಕೊಡ್ತಾನೆ. ಸೊ ನೀವು ಎ ಮತ್ತು ಬಿ ಪಾಯಿಂಟ್ನ ಸಿಮಿಲರ್ ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿದ್ರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್, ಒಂದು ಸ್ಲೋಪಿಂಗ್ ಲೈನ್ ಬರುತ್ತೆ. ಸೊ ಅವ್ನು ಯಾವ್ಯಾವ ಥಿಕ್ನೆಸ್ ಪೇಮೆಂಟ್ ಕೇಳಿದಾನೆ 50, 20, 25 ಅಲ್ಲಿಗೆ ನೀವು ಏನೋ ಲೈನ್ನ ಏನೋ ಎಕ್ಸ್ಟೆಂಡ್ ಮಾಡಿದ್ರೆ ಯು ವಿಲ್ ಗೆಟ್ ESWL ಆನ್ ದಿ ವೈ ಆಕ್ಸಿಸ್. ಇದನ್ನು ಒಂದು ಸಿಮಿಲರ್ ಎಕ್ಸಾಂಪಲ್ನ ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಸೊ ನೆಕ್ಸ್ಟ್ ಇದೇ ಥರ ಇದು ಕೂಡ ಏನೋ ಸಿಮಿಲರ್ ಪ್ರಾಬ್ಲಮ್ನೇ. P/S/D ಎಲ್ಲ ಮೂರೂ ನಿಮಗೇನೋ ಅವನೇ ಕೊಟ್ಟಿದ್ದಾನೆ, ಜಸ್ಟ್ ಕನ್ವರ್ಟ್ ಮಾಡಿ ಕಂಡುಹಿಡಿಯೋದಷ್ಟೇ. ಅಂದರೆ ನಿಮಗೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಟಫ್ ಅಥವಾ ಲೆವೆಲ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡ್ತಾನೆ ಅಂತಂದರೆ, ಲೈಕ್ ಎನ ಕೊಡ್ತಾನೆ, ಸ್ಮಾಲ್ ಎನ ಕೊಡ್ತಾನೆ. ಸೊ ಸ್ಮಾಲ್ ಎ ಕೊಟ್ಬಿಟ್ಟು ಅದರಿಂದ ನೀವು ಒಟ್ಟು ಎಸ್ನ ಅಥವಾ ಏನೋ ಡಿನ ಕಂಡುಹಿಡ್ಕೊಳಂಗೆ ಮಾಡ್ತಾನೆ. ಇದೇ ಪ್ರಾಬ್ಲಮಲ್ಲಿ ಅವನು ನಿಮ್ಗೆ ಏನು ಮಾಡಿದ್ದಾನೆ ಅಂತಂದರೆ, ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ with load on each wheel is 70 kN with a contact pressure of 0.75 Newton per mm square, center to center distance 600 mm, and determine ESWL by graphical method for pavement thickness of 600 mm and 800 mm. 600 mm ಮತ್ತು 800 mm ಥಿಕ್ನೆಸ್ಗೆ ಅವನು ನಿಮಗೆ ಪೇಮೆಂಟ್ ಇದನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾನೆ. ಸೊ ಎಸ್ ಬಂದು 600 mm ಕೊಟ್ಟಿದ್ದಾನೆ, P 70 kN ಕಾಂಟ್ಯಾಕ್ಟ್ ಪ್ರೆಷರ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ಏನು ಒಂದೇ ಒಂದನ್ನು ಯೂಸ್ ಮಾಡಬೇಕಾದ್ರೆ ಈ ಲೆಕ್ಕದಲ್ಲಿ ಈ ಸೈನ್ ಫಾರ್ಮುಲಾ S = D + 2A. ನಮಗೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ನಾವು ನಾವು ಜನ್ರೇಟ್ ಮಾಡ್ಕೋಬೇಕು. ಸೊ ಎ ಜನ್ರೇಟ್ ಮಾಡ್ಕೊಳ್ಳೋಕ್ಕೆ ನಮಗಿರೋಂಥ ಒಂದೇ ಒಂದು ಕೋರಿಲೇಷನ್ ಅಂದರೆ ಕಾಂಟ್ಯಾಕ್ಟ್ ಪ್ರೆಷರ್ = wheel load by area of imprint. ಸೊ ಕಾಂಟ್ಯಾಕ್ಟ್ ಪ್ರೆಷರ್ ಕೊಟ್ಟಿದ್ದಾನೆ 0.75 Newton per mm square, wheel load ಕಿಲೋ ನ್ಯೂಟನ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ನ್ಯೂಟನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ πr² ಏರಿಯಾ ಆಫ್ ಇಂಪ್ರಿಂಟ್. ಸೊ ಎ ಬಂದು 172.36 mm ಸಿಕ್ತು. ಸೊ ಆ ವ್ಯಾಲ್ಯೂನ ತೊಗೊಂಡ್ಬಂದು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ, ರೀಅರೇಂಜ್ ಮಾಡಿದರೆ ಡಿ ವ್ಯಾಲ್ಯೂ ಸಿಗುತ್ತೆ. ಸೊ ಒನ್ಸ್ ಯು ಹ್ಯಾವ್ ದ ಡಿ ವ್ಯಾಲ್ಯೂ, ಎಸ್ ವ್ಯಾಲ್ಯೂ ಆ್ಯಂಡ್ ಪಿ ವ್ಯಾಲ್ಯೂ, 2P, 2S, D/2 ಇಷ್ಟು ಜನ್ರೇಟ್ ಮಾಡ್ತಿದ್ದಂಗೆ ನೀವು ಕೋಆರ್ಡಿನೇಟ್ಸ್ ರೆಡಿ ಆಗುತ್ತೆ. ಎ ಪಾಯಿಂಟು P ಮತ್ತು D/2 ಬಂದು ಕೋಆರ್ಡಿನೇಟ್ಸ್, ಬಿದು 2P ಮತ್ತು 2S. ಸೊ ಆ ವ್ಯಾಲ್ಯೂನ ನೀವು ಏನೋ ಲೈಕ್ ಗ್ರಾಫಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಅದರಿಂದ ನೀವು ಪೇಮೆಂಟ್ ಥಿಕ್ನೆಸ್ಗೆ ಎಷ್ಟು ESWL ಅನ್ನೋದನ್ನು ಕಂಡುಹಿಡಿತಾ ಹೋಗ್ಬೋದು. ಸೊ ಇದು ಕೂಡ ಸಿಮಿಲರ್ ಪ್ರಾಬ್ಲಮ್, ಯು ಕ್ಯಾನ್ ಸಾಲ್ವ್ ಆನ್ ಯುವರ್ ಓನ್. ಸೊ ಒಂದು ಗ್ರಾಫ್ ನೋಡೋಣ, ಪೇಂಟ್. ಈ ಗ್ರಾಫ್ನ ಒಂದನ್ನು ಸಿಮಿಲರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಿಮಿಲರ್ ಗ್ರಾಫ್ನ. ಸೊ ಇಲ್ಲಿ ಒಂದು ಸೆಮಿಲಾರ್ ಗ್ರಾಫ್ ಶೀಟ್ ಇದೆ. ಸೆಮಿಲಾಗಲ್ಲಿ ನಿಮಗೆ ಸಾಲ್ವ್ ಮಾಡೋದು, ಸೆಮಿಲಾರ್ ಗ್ರಾಫ್ ಶೀಟ್ ಪ್ಲಾಟ್ ಮಾಡೋದು ಎಲ್ಲರಿಗೂ ಗೊತ್ತು. ಏನು ಮಾಡ್ತೀರಾ ಅಂದರೆ ಡೆಪ್ತನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ತಗೋತೀರಾ. ಸೆಮಿಲಾರ್ ಗ್ರಾಫ್ ಶೀಟ್ದು ಏನು ಸ್ಪೆಷಲ್ ಫೀಚರ್ ಅಂದರೆ, ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ಜಂಪ್ ಆಗಲ್ಲ. ಇದು ಏನು ನಿಮಗೆ ನಾರ್ಮಲ್ ಗ್ರಾಫ್ ಶೀಟ್ ಥರ 1 2 ಈ ಥರ ಜಂಪ್ ಆಗಲ್ಲ.
10 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 1 ಸೆಂಟಿಮೀಟರ್ ಅಂದರೆ ಇದು 10 ಸೆಂಟಿಮೀಟರ್, ಇದು 100 ಸೆಂಟಿಮೀಟರ್. 1 mm ಅಂದರೆ 10 mm, ಅದು 100 mm. ಸೊ ಈ ಥರ ಏನು ಗ್ರಾಫ್ ಬರುತ್ತೆ. ಸೊ ಎಕ್ಸ್ ಆಕ್ಸಿಸಲ್ಲಿ ಡೆಪ್ತ್ ಝೆಡ್ ಇನ್ ಸೆಂಟಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ, ಇಲ್ಲಿ ESW ಇನ್ kg ಆರ್ ಕಿಲೋ ನ್ಯೂಟನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎ ಪಾಯಿಂಟು ನಿಮಗೆ ಯಾವುದೋ ಒಂದ್ರದ್ದು ನಿಮಗೆ ಪಾಯಿಂಟ್ ಗೊತ್ತಿರುತ್ತೆ, ಅದರದ್ದು ಏನು P ಮತ್ತು D/2 ವ್ಯಾಲ್ಯೂನ ಇಲ್ಲಿ ಪ್ಲಾಟ್ ಮಾಡ್ತೀರಾ. ನೆಕ್ಸ್ಟ್ ಬಿಗೆ 2P ಮತ್ತು 2S ನೀವು ಪ್ಲಾಟ್ ಮಾಡ್ತೀರಾ. ಸೊ ಅವೆರಡನ್ನು ಜಾಯಿನ್ ಮಾಡಿದಾಗ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಅವನು 60 mm ಕೇಳಿದರೆ, ಈಗ 15 ಸೆಂಟಿಮೀಟರ್ ಕೇಳಿದರೆ, ಇದು 10 ಸೆಂಟಿಮೀಟರ್ ಇದೆ. 15 ಸೆಂಟಿಮೀಟರ್ಗೆ ನೀವು ಎಲ್ಲಿ ಅದು ಲೈನ್ನ ಟಚ್ ಮಾಡುತ್ತೆ ಆಗ ಅದನ್ನು ವೈ ಆಕ್ಸಿಸ್ಗೆ ಎಕ್ಸ್ಟೆಂಡ್ ಮಾಡ್ತೀರಾ. ವೈ ಆಕ್ಸಿಸಲ್ಲಿ ಏನು ಯಾವ ಪಾಯಿಂಟ್ ನಿಮಗೆ ಕೋಇನ್ಸೈಡ್ ಆಗುತ್ತೋ ಅದೇ ನಿಮ್ಮ ESW. ಸೊ ಸಿಂಪಲ್ ಇದೆ. ಇದೇನಾದ್ರು ಗ್ರಾಫ್ ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ, ಇನ್ನೊಂದು ಸತಿ ಅಲ್ಲ ಇನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಥರ ಅವನು 60 ಸೆಂಟಿಮೀಟರ್ ಕೇಳಿದ್ರೆ ಇಲ್ಲೆಲ್ಲ ಬರುತ್ತೆ. ಮೋರ್ ದೆನ್ 10 ಇದು 100, ಇದು 1 ಸೆಂಟಿಮೀಟರ್ ಗೊತ್ತಾಗ್ತಾ ಇದೆಯಲ್ಲ, 1, 10, 100. ಸೊ ಅವನು 75 ಕೇಳಿದ್ರೆ ಇಲ್ಲೆಲ್ಲ ಬರುತ್ತೆ. ಅದೇ ಅವನು 20 ಸೆಂಟಿಮೀಟರ್ ಕೇಳಿದ್ರೆ ಇಲ್ಲಿ. ಸೊ ಈ ಥರ ಸಿಮಿಲರ್ ಆಗಿ ಬರುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಮೆನ್ಷನ್ ದ ಆರೋ ಮಾರ್ಕ್ ವೈಲ್ ಪ್ಲಾಟಿಂಗ್ ದಿ ಗ್ರಾಫ್. ಮತ್ತು ಕೋಆರ್ಡಿನೇಟ್ಸ್ನ ಬರೀರಿ, ಸ್ಕೇಲ್ನ ಬರೀರಿ. ಸ್ಕೇಲ್ ಬರೀಲಿಲ್ಲ ಅಂದರೆ ನಿಮಗೆ ವೆಯ್ಟೇಜ್ ಸಿಗೋದಿಲ್ಲ, ಮಾರ್ಕ್ಸ್ ಸಿಗೋದಿಲ್ಲ, ಇವನ್ ದೋ ಯು ಸಾಲ್ವ್ ದಿ ಪ್ರಾಬ್ಲಮ್. ಸಣ್ಣ ಪುಟ್ಟ ವೇರಿಯೇಷನ್ಸ್ ಏನು ಬರ್ಬೋದು ಅಂದರೆ ನಿಮಗೆ KGಲಿ ಸಬ್ಸ್ಟಿಟ್ಯೂಟ್ ಮಾಡೋ ಕಡೆ ಕಿಲೋ ನ್ಯೂಟನಲ್ಲಿ, ಮತ್ತು ಅವನ ಆನ್ಸರ್ನ ಎರಡರಲ್ಲೂ ಎಕ್ಸ್ಪ್ರೆಸ್ ಮಾಡಿದ್ರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಈಗ ವ್ಯಾಲ್ಯೂಯೇಟರ್ ಏನಾದರೂ ಅವರು ಬೇರೆ ಕಿಲೋ ನ್ಯೂಟನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು, ನೀವು KGಲಿ ಆನ್ಸರ್ ಇಟ್ಟಿದ್ದಾಗ ನಿಮಗೆ ಸಿಗೋಂಥ ಮಾರ್ಕ್ಸ್ ಸಿಗದೇ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪ್ರೆಸ್ ಇನ್ ಬೋತ್ ದ ಯೂನಿಟ್ಸ್. ಮೇ ಬಿ ಇಲ್ಲೂ ಸೆಂಟಿಮೀಟ್ರ್ ಆಗಿರ್ಬೋದು, MM ಆಗಿರ್ಬೋದು, ಅಲ್ಲೂ ಅಷ್ಟೇ KG ಮತ್ತು ಕಿಲೋ ನ್ಯೂಟನ್. ಇಟ್ ವೋಂಟ್ ಕಾಸ್ಟ್ ಯು ಮಚ್ ಟೈಮ್. ಸೊ ಇಲ್ಲಿಗೆ ನಿಮ್ಮದು ಮಾಡ್ಯೂಲ್ 2 ಅಲ್ಲಿ ಫಸ್ಟ್ ಯೂನಿಟ್ ಮುಗೀತು, ಎವ್ರಿಥಿಂಗ್ ರಿಲೇಟೆಡ್ ಟು ESWL. ಥ್ಯಾಂಕ್ ಯು.